ಮಾಡ್ತೀನಿ ಅಂದ್ರು. ತುಂಬಾ ಧನ್ಯವಾದಗಳು ಹೇಳ್ತೀನಿ ನಮ್ಮ ಲಯಕೋಕಿಲ ಸರ್ಗೆ. ನಾವು ಡೇಟ್ ಅನೌನ್ಸ್ ಮಾಡಿ ಪ್ರೆಸ್ ಮೀಟ್ ಮಾಡೋಣ ಅಂತ ಅನ್ಕೊಂಡಿದ್ರೆ ಅಷ್ಟೊಳಗಡೆ ಒಂದ್ಸಲಿ ಬಿಸಿ ಆಗ್ತಾರೆ ಅನ್ನೋ ಕಾರಣಕ್ಕೋಸ್ಕರ ಅದು ಬಂದಿದ್ದಕ್ಕೆ ಧನ್ಯವಾದಗಳು. ಹಾಗೆ ಈ ಸಿನಿಮಾ ಪ್ರೀಮಿಯರ್ ಶೋ ಇತ್ತು. ಇವತ್ತು ಸಿನಿಮಾ ನೋಡಿ ಎಲ್ಲರೂ ಚೆನ್ನಾಗಿದೆ ಅಂತ ಹೇಳಿದ್ರು, ಅರಸಿದ್ರು, ಆಶೀರ್ವದಿಸಿದ್ರು. ಮಕ್ಕಳಾಗಿ ಕುತ್ಕೊಂಡು ಸಿನಿಮಾ ನೋಡಿದ್ದಾರೆ, ಅದೊಂದು ನನಗೂ ವಿಶೇಷತೆ. ಅಶ್ವಥ್ ಅವರಾಗ್ಬೋದು, ಶೋಭಾ ಅವರಾಗ್ಬೋದು, ಪ್ರತಿಯೊಬ್ರು, ನಮ್ಮ ವಿಜಯ್ ಮೇಕಪ್ ಆಗ್ಬೋದು, ಪ್ರತಿಯೊಬ್ರು ಚೆನ್ನಾಗಿ ಮಾಡಿದ್ದಾರೆ. ಇದರಲ್ಲಿ ಎಲ್ಲರಿಗೂ ಒಂದು ನನ್ನ ಭಾವನೆ, ದೇವರು ಒಳ್ಳೇದು ಮಾಡಲಿ. ನಮ್ಮ ವಿಶೇಷವಾದ ಗೌರವ ಆದಂತ ನಮ್ಮ ಲಯಕೋಕಿಲ ಸರ್ ಮಾತಾಡ್ತಾರೆ. ಮಾತಾಡಬೇಕಂದ್ರೆ ಮೂವಿ ನೋಡಿದೆ. ಸೊ ಈ ಒಂದು ಲಾಂಚಲ್ಲಿ ಏನು ಗೊತ್ತಾಗುತ್ತಂದರೆ ಕ್ಯಾಮ್ರಾ ಚೆನ್ನಾಗಿದೆ, ಹುಡುಗಿ ಮುದ್ದಾಗಿ ಆ್ಯಕ್ಟ್ ಮಾಡಿದೆ, ಡೈರೆಕ್ಷನ್ ಚೆನ್ನಾಗಿದೆ. ಆಮೇಲೆ ಈ ಚಿತ್ರದಲ್ಲಿ ಕಮರ್ಷಿಯಲ್ ಆಗೋಯ್ತು ಅಂದರೆ ಮಕ್ಕಳು ಕಮರ್ಷಿಯಲ್ ಆಗಿಬಿಟ್ರು, ಎಲ್ಲ ಜನನೇ ಕಮರ್ಷಿಯಲ್ ಆಗಿಬಿಟ್ಟಾರೆ. ಸೊ ನಮ್ಮ ನೇಟಿವಿಟಿ, ಆಮೇಲೆ ನಮ್ಮ ಒಂದು ಹಳ್ಳಿ ಜೀವನ, ಒಂದು ಸ್ಮೆಲ್ಲು ಟೋಟಲಾಗಿ ಎಲ್ರಿಗೂ ಹೋಗ್ಬಿಟ್ಟಿದೆ. ಅದರಲ್ಲೂ ಅದನ್ನು ಇವಾಗ ಕಮರ್ಷಿಯಲ್ ಪಿಕ್ಚರ್ ನೋಡ್ತಾರೆ, ಅದು ನೋಡ್ತಾರೆ, ಇದು ನೋಡ್ತಾರೆ ಅಂತ. ಈ ಥರ ಪಿಕ್ಚರ್ನ ನೋಡಬೇಕು ಜನ, ಮಕ್ಕಳಿಗೆ ತೋರಿಸ್ಬೇಕು. ಹಿಂಗಿತ್ತು, ಹಿಂಗಿದೆ, ಅನ್ನಕ್ಕೆ ಎಷ್ಟು ವ್ಯಾಲ್ಯೂ ಇದೆ, ಗುರುಗೆ ಎಷ್ಟು ವ್ಯಾಲ್ಯೂ ಇದೆ, ಸ್ಕೂಲ್ ಅಂದರೆ ಏನು, ಮಳೆಗಾಲ ಬಂದಾಗ ಅದರಿಂದ ಏನು ಉಪಯೋಗ ಆಗುತ್ತೆ, ಪ್ರತಿಯೊಂದೂ ಈ ಪಿಕ್ಚರಲ್ಲಿ ನಮ್ಮ ಮಂಜು ಸರ್ ತೋರಿಸಿದ್ದಾರೆ. ಇದೊಂಥರ ಹೊಸ ಪ್ರಯತ್ನ. ಇನ್ನೊಂದು, ಜನರಿಗೆ ಒಳ್ಳೆಯದಾಗಲಿ ಅಂತ ಬಯಸೋದು ಡೈರೆಕ್ಟರ್ಗಳು ತುಂಬ ಕಮ್ಮಿ. ಅಂಥದ್ರಲ್ಲಿ ನಮ್ಮ ಮಂಜು ಸರ್ ಅವರು ನಮ್ಮ ಒಂದು ನೇಟಿವಿಟಿನ ತೋರಿಸ್ಬೇಕಂತ ಈ ಪಿಕ್ಚರ್ನ ಮಾಡಿದ್ದಾರೆ. ಎಲ್ಲರೂ ನೋಡಬೇಕು, ಎಲ್ಲರೂ ಬಂದು ಅವ್ರು ಏನೇನೋ ಪ್ರೋಗ್ರಾಮ್ ಹಾಕ್ಕೊಂಡಿದ್ದಾರೆ. ಆ್ಯಕ್ಚುಲಿ ಸ್ಕೂಲಲ್ಲಿ ತೋರಿಸ್ಬೇಕು, ಥಿಯೇಟ್ರಲ್ಲಿ ತೋರಿಸ್ಬೇಕು ಅಂತ. ನೀವು ಬಂದು ನೋಡಿದ್ರೆ ಈ ಥರ ಪಿಕ್ಚರ್ಗಳು ಇನ್ನೂ ಸಾವಿರಾರು ಪಿಕ್ಚರ್ ಮಾಡೋಕ್ಕೆ ಅವ್ರಿಗೆ ಒಂದು ಹುಮ್ಮಸ್ಸು ಬರುತ್ತೆ. ಸರ್, ನಮ್ಮದು ಒಂದು ಕನಸು ಏನು ಸರ್, ನೆನಸಾಗ್ತಾ ಇದೆ, ಒಳ್ಳೇದಾಗ್ತಾ ಇದೆ. ಬಟ್ ಪರಮಾತ್ಮನ ಆಶೀರ್ವಾದ ಅಂತಲ್ಲ, ಫಸ್ಟು ಶಿವನ ಲೀಲೆ ಅಂತಾರೆ, ಅದನ್ನ ಫಸ್ಟ್ ಅವ್ರಿಗೆ ನಾನು ಹೇಳ್ತೀನಿ. ಯಾಕಂದರೆ ನಾವು ಕಣ್ಣು ಕಾಣಿದಿರೋ ದೇವರು. ಹಾಗೆ ಇಲ್ಲಿ ಗಂಟ ಬಂದು ನಿಂತಿದ್ದೀರಂದ್ರೆ ಅದು ದೇವರ ಆಶೀರ್ವಾದ. ಹಾಗೆ ನಿಮ್ಮೆಲ್ಲರ ಆಶೀರ್ವಾದ. ನೀವು ಹೇಳಿದಾಗೆ ಅದೇ, ಪ್ರತಿಯೊಬ್ಬ ಒಂದು ಮಕ್ಕಳಿಗೆ ರೀಚ್ ಮಾಡ್ತೀನಿ ಸಿನಿಮಾ. ಪ್ರತಿಯೊಬ್ಬರು ಮಕ್ಕಳು ತಂದೆ ತಾಯಿನ ಕುತ್ಕೊಂಡು ನೋಡೋಂಥ ಸಿನಿಮಾ ಆಗಬೇಕು. ಆಮೇಲೆ ಇನ್ನೊಂದೇನೆಂದರೆ ಮಕ್ಕಳಿಗೆ ರಿಯಾಯಿತಿ ಇರುತ್ತೆ ಇದರಲ್ಲಿ. ಪ್ರತಿಯೊಂದು ಬಡ ನಮ್ಮ ಕಾನ್ವೆಂಟು, ಗೌರ್ಮೆಂಟ್ ಸ್ಕೂಲ್ ಅಂತ ಏನಿಲ್ಲ, ಪ್ರತಿಯೊಬ್ಬರಿಗೂ ರೀಚ್ ಮಾಡ್ತೀನಿ. ಪ್ರತಿಯೊಬ್ಬರು ನೋಡ್ತಾರೆ ಸಿನಿಮಾ, ಪ್ರತಿಯೊಬ್ಬರು ಮಕ್ಕಳು ಎಂಜಾಯ್ ಮಾಡ್ತಾರೆ, ಪ್ರತಿಯೊಬ್ಬರು ಇದರಲ್ಲಿ ಕಂಟೆಂಟ್ ತಿಳ್ಕೊಳ್ತಾರೆ. ಯಾಕಂದರೆ ನೋಡ್ತಾ ನೋಡ್ತಾ ದೊಡ್ಡವ್ರು ಆಗ್ಬಿಡ್ತಾರೆ ಸಿನಿಮಾ. ಆ ಥರ ಇದೆ. ಅಂದರೆ ನಮ್ಮ ಮುಂದೆ ಈ ಥರ ಆಗಬೇಕು ಅನ್ನೋದು ಒಂದು ಭಾವನೆಗಳು ಮೂಡಲಿ ಅನ್ನೋ ಕಾರಣಕ್ಕೋಸ್ಕರ ಒಂದು ಕ್ಲೈಮೇಟ್ ಮಾಡ್ಕೊಂಡಿದ್ದೀನಿ. ಕ್ಲೈಮ್ಯಾಕ್ಸ್ ತುಂಬ ಚೆನ್ನಾಗಿ ಮಾಡ್ಕೊಂಡಿದ್ದೀನಿ. ಇದರಲ್ಲಿ ಯಾವುದೇ ಥರ ಒಂದು ಗ್ರಾಫಿಕ್ಸ್ ಸೇವೆಗಳು ನಾನು ಜಾಸ್ತಿ ತೊಗೊಂಡಿಲ್ಲ. ಏನಕ್ಕೆ ಅಂದರೆ ಮಕ್ಕಳು ನೋಡೋವಂಥ ಸಿನಿಮಾ ಒಂದು ನೀಟಾಗಿರಲಿ ಅನ್ನೋ ಕಾರಣಕ್ಕೋಸ್ಕರ. ನ್ಯಾಚುರಲ್, ನಮ್ಮ ಒಂದು ಸುಂದರ ಒಂದು ಬೆಟ್ಟ ಗುಡ್ಡಗಳು ಯಾವ ಥರ ಕಾಣುತ್ತೋ ಅದೇ ರೀತಿ ನ್ಯಾಚುರಲ್ ಆಗಿರುತ್ತೆ ಸಿನಿಮಾ. ಯಾಕಂದರೆ ನೀವು ನೋಡಿದರೆ ಟ್ರೈಲರು, ಬಟ್ ಒಂದು ಸ್ವಲ್ಪ ತಾಂತ್ರಿಕ ವರ್ಗದಿಂದ ಸ್ವಲ್ಪ ಈ ಸೌಂಡ್ಸ್ ಇದಾಯಿತು ಅಷ್ಟೇ. ಬಿಟ್ಟರೆ ಸಿನಿಮಾ ಯಾಕಂದರೆ ನೋಡಿದವರೆಲ್ಲ ತುಂಬ ಕಣ್ಣಲ್ಲಿ ನೀರು ಹಾಕೊಂಡ್ಬಂದಿದ್ದಾರೆ. ಈಗ ಸುಮಾರು ನಾನು ಅಂದ್ಕೊಂಡಂಗೆ ಇಂಟ್ರೋಲ್ ಆದಮೇಲೆ ಪ್ರತಿಯೊಬ್ಬರು ಹತ್ತಿದ್ದಾರೆ ಸಿನಿಮಾ. ಇಲ್ಲ, ಅವರು ನಾಳೆ ನೆನಪುಗಳು ಬಂತಂತೆ. ನಾನು ಕೇಳಿದೆ, ಯಾಕೆ ಮೇಡಮ್ ಹೇಳ್ತಾ ಇದ್ದಾರೆ, ಯಾಕಮ್ಮ ಹೇಳ್ತಾ ಇದ್ದಾರೆ, ಯಾಕೆ ಮಗ ಹೇಳ್ತಾ ಇದೆ ಅಂತ ಕೇಳಿದೆ ಫ್ರೆಂಡಿಗೆ. ಇಲ್ಲ ಮಗ, ನಮ್ಮ ತಾಯಿ ನೆನಪು ಬಂದರು ನನಗೆ. ಈ ಥರ ತಾಯಿ ಬಗ್ಗೆ ಒಂದು ತುಂಬ ಗೌರವ. ಅಂದರೆ ಹೌದು ಸರ್, ಮೊದಲು ಏನು ಗೊತ್ತಾ ಸರ್, ತಂದೆ ತಾಯಿನೇ ದೇವರು ಸರ್ ಫಸ್ಟ್ ನಮಗೆ. ಯಾಕಂದರೆ ತಂದೆ ತಾಯಿನೇ ನಾವು ಗೌರವ ಕೊಟ್ಟು ಪೂಜೆ ಮಾಡಿಸ್ಕೊಡ್ರೆ ಅದೇನು ನಾವು ತೋರಿಸ್ಬೇಕಂತಿಲ್ಲ, ಮನಸ್ಸಲ್ಲಿ ಇಟ್ಕೊಂಡ್ರೆ ಸಾಕು. ಅದು ಪ್ರತಿಯೊಂದು ಮಕ್ಕಳಿಗೆ ನಾವು ಈಗಿಂದ ಹೇಳಿದ್ರೆ ಅದು ಎಲ್ಲೋ ಒಂದು ರೀಚ್ ಆಗುತ್ತೆ. ಅವ್ರಿಗೆ ಒಂದು ಒಳ್ಳೆ ಆಶೀರ್ವಾದ ಸಿಗುತ್ತೆ, ತಂದೆ ತಾಯಿಗಳ ಆಶೀರ್ವಾದ, ಗುರು ಹಿರಿಯರ ಆಶೀರ್ವಾದ ಇದೆಲ್ಲ ಇದೆ ಸ್ಪೆಷಲು. ನಿಮಗೆಲ್ಲರಿಗೂ ಮೊದಲಿಗೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು. ಈ ಮಾನ್ಯತೆ ಕೊಟ್ಟಿದ್ದಾರೆ ಸರ್, ಇದನ್ನು ಮಕ್ಕಳ ಸಿನಿಮಾ ನಾವು ಎಲ್ಲ ಸರ್ಕಾರಿ ಶಾಲೆಗಳಲ್ಲಿ ಪ್ರದರ್ಶನ ಮಾಡ್ಬೋದು ಅಂತಿದೆಯಾ ಸರ್? ಈಗ ರೆಡಿ ಮಾಡ್ತಾ ಇದ್ದೀರಿ ಸರ್. ಪೋಸ್ಟ್ ಪ್ರೊಡಕ್ಷನ್ ವರ್ಕ್ ಈಗ ಜಸ್ಟ್ ಒಂದು ವಾರದಲ್ಲಿ ಮುಗಿತು ಸರ್. ಈಗಲೇ ನಾವು ಪ್ರೀಮಿಯರ್ ಶೋ ನೋಡಿದ್ದು. ಯಾಕಂದರೆ ಸಿನಿಮಾ ನೋಡಬೇಕಾಯ್ತು, ನಾನು ಥಿಯೇಟ್ರಲ್ಲಿ ಯಾವ ಥರ ಇದೆ ಸೌಂಡ್ ಚೆಕ್ ಮಾಡಬೇಕಾಯ್ತು, ಡಿ ಎ ಚೆಕ್ ಮಾಡಬೇಕಾಯ್ತು, ಕ್ಯಾಮ್ರಾ ವರ್ಕ್ ಚೆಕ್ ಮಾಡಬೇಕಾಯ್ತು. ಬಟ್ ಸೆನ್ಸರ್ ಅಪ್ಲೋಡ್ ಮಾಡೋಕ್ಕೆ ಮುಂಚೆ ಒಂದ್ಸಲಿ ನೋಡಿಕೊಂಡು ಇದು ಮಾಡ್ಕೊಳ್ಳೋಣ ಅಂತ ಅಂತು. ಒಂದು 3 ಕಡೆ ನನಗೆ ಅನಿಸಿದ್ದು ಸ್ವಲ್ಪ ತಾಂತ್ರಿಕ ವರ್ಗ ದೋಷ ಇದೆ ಅನ್ನೋದು. ಅದನ್ನು ಮಾಡ್ತೀನಿ, ಖಂಡಿತ ಚೆನ್ನಾಗಿ ಬರುತ್ತೆ. ಆಮೇಲೆ ಪ್ರತಿಯೊಬ್ಬರಿಗೂ ಫಸ್ಟು ನಿಮಗೂ ತೋರಿಸ್ತೀನಿ ಸಿನಿಮಾ. ಖಂಡಿತ ಅದಕ್ಕೂ ಇನ್ನೊಂದು 15 ಡೇಸಲ್ಲಿ ನಾನು ನಿಮಗೂ ಒಂದು ಆಹ್ವಾನ ಕೊಡ್ತೀನಿ. ಬನ್ನಿ, ನೀವು ಒಂದು ನೋಡಿ ನಿಮ್ಮ ಅನಿಸಿಕೆಗಳನ್ನ ಡೈರೆಕ್ಟಾಗಿ ಹೇಳಿ. ಥ್ಯಾಂಕ್ ಯು ಸರ್. ಓಕೆನಾ? ನಿಮ್ಮ ಮುಖಾಂತರನೇ ನಾವು ಬರ್ದು ತೆರೆಗೆ ತೋರಿಸ್ತೀನಿ ಸಿನಿಮಾ. ನೀವು ನಮ್ಮನ್ನು ಒಳಗಡೆ ಮನಸ್ಸಲ್ಲಿ ಏನಿದೆಯೋ ಅದನ್ನು ನೀವು ತೋರಿಸ್ತೀರ. ಫಸ್ಟ್ ನಿಮಗೂ ಥ್ಯಾಂಕ್ಸ್ ಹೇಳ್ತೀನಿ ನಾನು ಆ್ಯಕ್ಚುಲಿ. ಏನಕ್ಕೆ ಈಗ ತುಂಬ ಚೆನ್ನಾಗಿ ಕಥೆಗಳು ಬರ್ತಾ ಇದ್ದಾವೆ, ಒಳ್ಳೊಳ್ಳೆ ಸಿನಿಮಾಗಳು ಬರ್ತಾ ಇದೆ ನಮ್ಮ ಕನ್ನಡದಲ್ಲಿ. ಕನ್ನಡ ಮಾರ್ಕೆಟ್ ಬೆಳೀತಾ ಇದೆ. ಪ್ರತಿಯೊಬ್ಬರೂ ಕನ್ನಡ ಇಂಡಸ್ಟ್ರಿಯಲ್ಲಿ ಅವರೆಲ್ಲ ಪ್ರತಿಯೊಬ್ಬರು ಆಶೀರ್ವಾದ ಇದೆ ಅಂತ ನಾನು ಅಂದ್ಕೊಳ್ತೀನಿ. ಹೊಸಬರಿಗೆ ಇರಲಿ, ಖಂಡಿತ ಒಳ್ಳೇದಾಗಲಿ ಎಲ್ಲರಿಗೂ. ಆಮೇಲೆ ಎಲ್ಲ ಸಿನಿಮಾಗಳು ಹಿಟ್ ಆಗಬೇಕು. ಎಲ್ಲ ಸಿನಿಮಾಗಳಿಗೆ ಒಂದೊಂದು ಕಂಟೆಂಟಲ್ಲಿ ಒಂದೊಂದು ರೂಪ ಇದೆ. ಅದೇ ಥರ ನಮ್ಮದಲ್ಲೂ ಒಂದು ಭೂವಿ ಅನ್ನೋ ಕ್ಯಾರೆಕ್ಟ್ರಲ್ಲಿ ಇಂಟ್ರೋಲ್ ಮೇಲೆ ತುಂಬ ಕಂಟೆಂಟ್ ಇದೆ. ಅದನ್ನು ನೋಡಿದ್ರೆ ಮಾತ್ರ ತುಂಬ ಅರ್ಥ ಆಗುತ್ತೆ. ಅದು ನೋಡಿಲ್ಲ ಅಂದರೆ ತುಂಬ ಅರ್ಥ ಆಗೋದಿಲ್ಲ. ಸಿನಿಮಾ ಫುಲ್ ನೋಡಬೇಕು. ಏನಕ್ಕೆ ಅಂದರೆ
ಇದು ಮಕ್ಕಳು, ನಾವು ಮಕ್ಕಳಾಗೆ ನೋಡ್ಬೇಕು ಸಿನಿಮಾ. ನಾವು ದೊಡ್ಡವರಾಗಿದ್ದೀರಿ ಈಗ, ಮತ್ತೆ ಮಕ್ಕಳಾಗೋದಕ್ಕೆ ಸಾಧ್ಯನೇ ಇಲ್ಲ. ಅದ್ರ ಬದಲು ಈ ಸಿನಿಮಾ ನೋಡಿದ್ರೆ ನಾವೇ ಮಕ್ಕಳಾಗ್ತೀರಿ, ಖಂಡಿತ ಇದು ಗ್ಯಾರಂಟಿ. ಇದು ನನ್ನ ಒಂದು ಉದ್ದೇಶ, ಪ್ರತಿಯೊಬ್ಬರಿಗೂ ಒಳ್ಳೇದಾಗಬೇಕು ಅನ್ನೋದು ನನ್ನ ಆಸೆ. ಆಮೇಲೆ ನಿಮ್ಮ ಇಂಟ್ರೊಡಕ್ಷನ್. ನನ್ನ ಹೆಸರು ಅಶ್ವಥ್ ಬಂಗೇರ್ ಅಂತೇಳಿ. ಒಂದು ಅದ್ಭುತವಾದ ಚಿತ್ರ, ಯಾಕಂದರೆ ಒಂದು ನಮಗೂ ಕೂಡ ಒಂದು ಖುಷಿ ಆಗುತ್ತೆ ಈ ಚಿತ್ರ ನಮ್ಮ ಇದ್ರಲ್ಲಿ ಆ್ಯಕ್ಟಿಂಗ್ ಮಾಡಿದ್ದೀವಿ ಅಂತ ಹೇಳಿದ್ರೆ. ಯಾಕಂದರೆ ಎಲ್ಲ ಕ್ಯಾರೆಕ್ಟರ್ಗಳು ಇರುತ್ತೆ, ಆದರೆ ಇದರಲ್ಲಿ ಹೆಂಗಿದೆ ಅಂದರೆ ನಾವು ಹೆಂಗಿದ್ದೀವಿ ಹಂಗಿರಲ್ಲ ನಾವು ಅದರಲ್ಲಿ. ತುಂಬ ವಿಭಿನ್ನವಾಗಿ ನಮ್ಮನ್ನು ಡೈರೆಕ್ಟ್ ಸರ್ ಶ್ರೀ ಮಂಜು ಅವರು ತೋರಿಸಿದ್ದಾರೆ. ಅದೇ ರೀತಿ ಎಲ್ರಿಗೂ ಹೊಸ ಕಲಾವಿದರನ್ನ ಇಟ್ಕೊಂಡು ಎಲ್ಲ ಮಾಡಿದ್ದಾರೆ. ಒಂದಂದರೆ ಇವರ ಈ ಒಂದು ಸಾಹಸಕ್ಕೆ ತುಂಬ ಖುಷಿಯಾಗುತ್ತೆ. ಯಾಕಂದರೆ ಯಾರು ಕೂಡ ಈಗ ಹೊಸೊಬ್ಬರನ್ನ ಹಾಕಿ ಇನ್ವೆಸ್ಟ್ ಮಾಡೋದನ್ನು ತುಂಬ ಹಿಂದೆ ಮುಂದೆ ನೋಡ್ತಾರೆ. ಅಂತ ಇದರಲ್ಲಿ ನಮ್ಮ ಮಂಜು ಸರ್ ಆಗಲಿ, ನಮ್ಮ ಸುನಿಲ್ ನಾಯಕ್ ಅವರಾಗಲಿ ಅದನ್ನೊಂದು ಸಪೋರ್ಟಿವ್ ಆಗಿ ತಗೊಂಡು ನಮಗೂ ಕೂಡ ಸಪೋರ್ಟ್ ಮಾಡಿಕೊಂಡು ಎಲ್ಲ ಕಲಾವಿದರಿಗೂ ಇದು ಮಾಡಿಕೊಂಡು ತುಂಬ ಇದು ಮಾಡಿದ್ದಾರೆ. ಅವ್ರಿಗೆ ಇನ್ನೂ ಇದಕ್ಕಿಂತ ಜಾಸ್ತಿ ಹೆಚ್ಚಿನ ಚಿತ್ರಗಳು ಅವ್ರಿಗೆ ಇದಾಗಲಿ ಅಂತೇಳಿ ದೇವರಲ್ಲಿ ಆಶಿಸ್ತೀನಿ. ಥ್ಯಾಂಕ್ ಯು ಸೊ ಮಚ್. ಬೆಂಗಳೂರವಳು, ಹಂದ್ರಳ್ಳಿಯಲ್ಲಿರೋದು. ನನಗೆ ಅವಕಾಶ ಕೊಟ್ಟಂಥ ನಿರ್ಮಾಪಕರಿಗೂ ಮತ್ತು ನಿರ್ದೇಶಕರಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳು. ಏನಂದರೆ ಹೊಸಬರಿಗೆ ಹೊಸ ಚಾನ್ಸ್ ಕೊಟ್ಟು ಒಂದು ಒಳ್ಳೆ ಚಾನ್ಸಲ್ಲಿ ಅದು ಅಜ್ಜಿ ಪತ್ರ ಮಾಡಿದ್ದೀನಿ ಅಂತಂದರೆ ಅದು ಡೈರೆಕ್ಟರ್ ಸರ್ದೇ ಎಲ್ಲ ರೀತಿಯಲ್ಲೂ ಅವ್ರದ್ದೇ ಇನ್ವಾಲ್ವ್ಮೆಂಟ್ ಇದೆ. ಲೈಕ್ ಒಂದು ಕ್ಯಾರೆಕ್ಟರ್ ಬಗ್ಗೆ ಏನೇ ಒಂದು ನಾವು ತಪ್ಪುಗಳು ಮಾಡಿರ್ಬೋದು, ಬಟ್ ಅದನ್ನು ತಿದ್ದಿ ನಮ್ಮನ್ನು ಕರೆಕ್ಟಾಗಿ ಆ ರೂಟಿಗೆ ತಂದಿದ್ದಾರೆ. ಬಟ್ ಓವರ್ ಆಲ್ ನಮ್ಮ ಟೀಮೆಲ್ಲ ತುಂಬ ಚೆನ್ನಾಗಿ ಸಪೋರ್ಟಿವ್ ಆಗಿದ್ದಾರೆ. ಮತ್ತು ನಮ್ಮ ಡೈರೆಕ್ಟ್ರು ಮತ್ತು ನಮ್ಮ ಪ್ರೊಡ್ಯೂಸರು ಇಬ್ಬರು ಅಷ್ಟೇ ತುಂಬ ಸಪೋರ್ಟಿವ್ ಆಗಿದ್ದಾರೆ. ಸೊ ನನಗಂತೂ ತುಂಬ ಖುಷಿ ಆಯಿತು. ಇಂಟರ್ವಲ್ ಆದಮೇಲೆ ನಂದೊಂದು ಸೀನ್ ಬರುತ್ತಲ್ಲ, ಅದು ಎಲ್ಲರೂ ನೋಡಬೇಕು. ಇದಾದರೆ ನೀವು ಹೇಳಿದಾಗೆ ಒಳ್ಳೆ ಮೆಸೇಜ್ ಇದು ಮಕ್ಕಳಿಗೆ. ಈಗಿನ ಜನ್ರೇಷನಲ್ಲಿ ಮಕ್ಕಳು ತುಂಬ ಹಾಳಾಗ್ತಾ ಇದ್ದಾರಲ್ಲ, ಸೊ ಇದೊಂದು ನೋಡಿದಾಗ ನಮ್ಮ ಒಂದು ಆ ಹಳ್ಳಿ ಸೊಬಗು ಎಲ್ಲ ನಾವು ಅದು ಅಳವಡಿಸ್ಕೋಬೇಕು. ಆ್ಯಕ್ಚುಲಿ ಎಲ್ಲ ಪೇರೆಂಟ್ಸೂ ಹಾಗೆ ಆಗ್ತಾ ಇದ್ದಾರೆ, ಅಪ್ಡೇಟ್ಸ್ ಆಗ್ತಾ ಇದ್ದಾರೆ. ಬಟ್ ಅಪ್ಡೇಟ್ಸ್ ಜೊತೆಗೆ ನಮ್ಮ ಹಳ್ಳಿದನ್ನು ಮರಿತಾ ಇದ್ದಾರೆ. ಸೊ ಅದನ್ನು ಸ್ವಲ್ಪ ನಾವು ಎತ್ತಿ ಹಿಡಿತಾ ಇದ್ದೀವಿ. ಸೊ ಅದನ್ನು ನೋಡಲಿ ಅಂತ ನಮ್ಮ ಡೈರೆಕ್ಟರ್ ಸರ್, ಇದರ ಹಿಂದೆ ತುಂಬ ಕಷ್ಟ ಇದೆ, ಆದರೂ ಎಲ್ಲರೂ ಬಂದು ನೋಡಿ ಹರಸಿ. ತಂದೆ ತಾಯಿ ದೈವ, ಗುರುವೇ ನಮ್ಮ ಜೀವ ಅಂತ ಹೇಳ್ತಾರೆ. ಪೋಷಕರು ಅಂದರೆ ನಮ್ಮ ಒಂದು ತಂದೆ ತಾಯಿನ ಒಂದು ಗುರುಗಳನ್ನ ಒಂದು ಸ್ಮರಿಸುವ ಮುಖಾಂತರ ಮತ್ತು ಅವರ ಆಶೀರ್ವಾದ, ಅವರ ಪ್ರೇಮಾಶೀರ್ವಾದ ಎಲ್ಲರಿಗೂ ಸಿಗಬೇಕು, ಮತ್ತು ಆ ಒಂದು ಸಂಸ್ಕಾರ ಎಲ್ಲ ಮಕ್ಳಿಗೂ ಸಿಗಬೇಕು ಅನ್ನೋ ನಿಟ್ಟಿನಲ್ಲಿ ಅವೆಲ್ಲವನ್ನು ಕಂಟೆಂಟ್ನ ನೀಟಾಗಿ ಈ ಒಂದು ಸಿನಿಮಾದಲ್ಲಿ ತೋರಿಸಿದ್ದಾರೆ. ಸೊ ಯಾಕಂದರೆ ಒಂದು ಮೆಸೇಜು ಅವರ ಜೀವನ, ಎಲ್ಲರ ಜೀವನದಲ್ಲೂ ಅಳವಡಿಸ್ಕೊಂಡು ಒಳ್ಳೆ ರೀತಿಯಲ್ಲಿ ಸಮಾಜದಲ್ಲಿ ಒಳ್ಳೆ ರೀತಿಯಲ್ಲಿ ಒಂದು ಮುನ್ನುಗ್ಗಕ್ಕೆ ಒಳ್ಳೆ ರೀತಿಯಲ್ಲಿ ಒಂದು ಏನಾದ್ರು ಒಂದು ಕೊಡುಗೆ, ಗಿವಿಂಗ್ ಬ್ಯಾಕ್ ಟು ದ ಸೊಸೈಟಿ ಅಂತ ಏನು ಹೇಳ್ತೀವೋ ಆ ಥರ ಒಂದು ಕೊಡುಗೆ ನೀಡುವ ನಿಟ್ಟಿನಲ್ಲಿ ಈ ಚಿತ್ರನು ಚಿಕ್ಕ ಮಕ್ಕಳಿಗೆ ಒಂದು ಇನ್ಸ್ಪಿರೇಷನ್ ಆಗುವಂಥ ಒಂದು ಎಲ್ಲ ಲಕ್ಷಣಗಳು ಕಂಡು ಬರ್ತಾ ಇದೆ ಅಂತಲೇ ಹೇಳ್ಬೋದು. ವಾಸ್ ಶೂಟಿಂಗ್ ಹೇಗಿತ್ತು? ರೆಡಿ, ವಾಯ್ಸ್ ಜೋರ್ ಇರಲಿ. ರೆಡಿ. ನನ್ನ ಹೆಸರು ಕಾವ್ಯಬಾಯ್. ನಾನು ಭೂವಿ ಚಿತ್ರದಲ್ಲಿ ನಟನೆ ಮಾಡಿರುತ್ತೇನೆ. ಭೂವಿ ಚಿತ್ರ ಚೆನ್ನಾಗಿದೆ, ಎಲ್ಲರೂ ನೋಡಿ ಹರಸಿ ಆಶೀರ್ವದಿಸಿ. ಏನ್ ಮಾಡ್ತಾ ಇದ್ದೀರಾ? ಯಾವ ಕ್ಲಾಸಲ್ಲಿ, ಯಾವ ಊರಿಂದ? ನಮ್ದು ಸೋಮನಹಳ್ಳಿ. ಶ್ರೀ ಮಂಜು ಅವರು ಇದ್ದಾರೆ. ಸೊ ಭುವಿ ಅನ್ನೋ ಒಂದು ಸಿನಿಮಾ, ಮಕ್ಕಳ ಸಿನಿಮಾ ಇವತ್ತು ಟೀಸರ್ ಲಾಂಚ್ ಆಗ್ತಾ ಇದೆ, ಪೋಸ್ಟರ್ಸ್, ಆಡಿಯೋ ಇವೆಲ್ಲ ಲಾಂಚ್ ಮಾಡ್ತಾ ಇದ್ದಾರೆ. ವಿಶೇಷವಾಗಿ ಒಂದು ಮಕ್ಕಳ ಒಂದು ಚಿತ್ರ ಆಗಿದೆ. ಸುನಿಲ್ ನಾಯಕ್ ಅವರ ಒಂದು ನಿರ್ಮಾಣ ಆಗಿರ್ಬೋದು, ಮತ್ತೆ ಶ್ರೀ ಮಂಜು ಅವರ ನಿರ್ದೇಶನ. ಆಲ್ಮೋಸ್ಟ್ ಈ ಒಂದು ಚಿತ್ರ ಮಕ್ಕಳ ಬಗ್ಗೆ, ಮಕ್ಕಳ ಶಿಕ್ಷಣ ಬಗ್ಗೆ, ಮಕ್ಕಳ ನಮ್ಮ ಹಿಂದೂ ಧರ್ಮ, ನಮ್ಮ ಸಂಸ್ಕೃತಿ, ನಮ್ಮ ಪರಂಪರೆನ ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ಮತ್ತೆ ಎಲ್ಲರೂ ನೋಡ್ಬೇಕಾಗಿರುವಂತ ಎಲ್ಲ ವರ್ಗದ ಆಡಿಯನ್ಸ್ನು ಸೆಳೆಯುವಂತ ಒಂದು ಚಿತ್ರ ಆಗಿದೆ. ವಿಶೇಷವಾಗಿ ಸಿಟಿಯಲ್ಲಿರುವಂತ ಮಕ್ಕಳಿಗೆ. ಸೊ ಆಲ್ಮೋಸ್ಟ್ ಮೊಬೈಲ್ ಆಗಿರ್ಬೋದು, ಬೇರೆ ಬೇರೆ ತರ ಒಂದು ಅಡಿಕ್ಷನ್ಸ್, ಅಂದ್ರೆ ಅವರು ಒಂದು ಎನ್ವಿರಾನ್ಮೆಂಟ್, ಅವ್ರು ಬೆಳೆದಿರೋ ಒಂದು ವಾತಾವರಣ ಆ ತರ ಇರುತ್ತೆ. ಸೊ ಹಳ್ಳಿಯಲ್ಲಿ ಮಕ್ಕಳಿಗೆ ಹಳ್ಳಿಯ ವಾತಾವರಣ, ಅವರ ಒಂದು ಉಡುಗೆ ತೊಡುಗೆ, ಅವರ ಊಟ, ಮತ್ತೆ ಅವ್ರಿಗೆ ಜೀವನದ ಮೌಲ್ಯಗಳ ಬಗ್ಗೆ ಒಂದು ಅರಿವಿರುತ್ತೆ. ಬಟ್ ಸಿಟಿಯಲ್ಲಿ ದುಡ್ಡಿರುತ್ತೆ, ಎಲ್ಲ ತರನು ಆಲ್ಮೋಸ್ಟ್ ಎಲ್ಲ ಸೌಕರ್ಯಗಳು ಅವರ ಪೋಷಕರು ಮಾಡಿಕೊಟ್ಟಿರ್ತಾರೆ. ಆದ್ರೆ ಅವ್ರಿಗೆ ಎಜುಕೇಶನ್ ಬಗ್ಗೆ ಆಗಿರ್ಲಿ, ಮತ್ತೊಂದು ಈ ತರ ಒಂದು ಕಾನ್ಸಂಟ್ರೇಷನ್ ಇರಲ್ಲ. ಆ ಒಂದು ಚಿತ್ರನ ಆ ಒಂದು ಪರದೆ ಮೇಲೆ ಎಳೆದಿದ್ದಾರೆ. ಪ್ರತಿಯೊಂದು ಚಿಕ್ಕಬಳ್ಳಾಪುರ ಈ ಕಡೆ ಎಲ್ಲ ಒಂದು ಮಾಡಿದ್ದಾರೆ. ವಿಶೇಷವಾಗಿ ಒಂದು ಮೆಸೇಜ್ ಓರಿಯೆಂಟೆಡ್ ಚಿತ್ರ ಆಗಿದ್ದು, ಸೊ ಆಲ್ಮೋಸ್ಟ್ ಎಲ್ಲರೂ ಒಂದು ಯಂಗ್ಸ್ಟರ್ಸು ಮತ್ತೆ ಯೂತ್ಸ್ ಎಲ್ಲರೂ ನೋಡಬೇಕು. ಮತ್ತೆ ಚಿಕ್ಕ ಮಕ್ಕಳು ಬೆಳವಣಿಗೆಗೆ ಆಲ್ಮೋಸ್ಟ್ ಈ ಒಂದು ಚಿತ್ರ ಒಂದು ಮಾರ್ಗದರ್ಶನ ಅಂತ ಹೇಳ್ಬೋದು.
ಸ್ಫೂರ್ತಿದಾಯಕ ಮಾರ್ಗದರ್ಶನ ಇರುವಂತ ಒಂದು ಚಿತ್ರ, ಒಳ್ಳೆ ಸ್ಟೋರಿ, ಒಳ್ಳೆ ಕಂಟೆಂಟ್ ಇರುವಂತ ಒಂದು ಚಿತ್ರ. ಆ ಒಂದು ಚಿತ್ರನ ಮಂಜು ಅವರು ಒಂದು ನಿರ್ದೇಶನ ಮಾಡಿದ್ದಾರೆ. ಸುನಿಲ್ ನಾಯಕ್ ಅವರು ಫಸ್ಟ್ ಪ್ರೊಡ್ಯೂಸರ್, ಫಸ್ಟ್ ಟೈಮ್ ನಿರ್ಮಾಣ ಮಾಡಿದ್ದಾರೆ. ಯಾಕಂದ್ರೆ ಅವ್ರು ಹೇಳ್ತಿರ್ಬೇಕಾದ್ರೆ ಅವ್ರ ಮಾತಲ್ಲಿ ಹೇಳಿದ್ರು, ಸೊ ನಾನು ಒಂದು ಕಷ್ಟದಲ್ಲಿ ಬಂದೆ, ಏನೋ ಒಂದು ಮಾಡಿ ನನ್ನ ಮಕ್ಕಳು ಆ ಥರ ಆಗಬಾರ್ದು, ಸೊ ಅವ್ರಿಗೂ ಒಳ್ಳೆ ಉಜ್ವಲ ಭವಿಷ್ಯ ಇರಬೇಕು, ಶಿಕ್ಷಣ, ಸೊ ಯಾರಿಗೂ ಮಕ್ಕಳ ಆಸ್ತಿ ಮಾಡಬೇಡಿ, ಮಕ್ಕಳನ್ನೇ ಆಸ್ತಿಯಾಗಿ ಮಾಡಿ ಅಂತ ಒಂದು ಮಾತಿದೆ. ಆ ನಿಟ್ಟಿನಲ್ಲಿ ಸೊ ಅವರ ಒಂದು ಮಗಳು ಅಭಿನಯ ಮಾಡಿದ್ದಾರೆ. ಸೊ ಭೂವಿ ಅನ್ನೋ ಒಂದು ಪಾತ್ರದಲ್ಲಿ ಇತ್ತೀಚೆಗಷ್ಟೇ ಇನ್ನೇನು ರಿಲೀಸ್ ಆಗೋದಿದೆ ಆಲ್ ಓವರ್ ದ ಸ್ಟೇಟ್. ಸೊ ನೋಡಿ, ಅವರ ಚಿತ್ರನ ನೋಡಿ ಮತ್ತೆ ಚಿತ್ರತಂಡನ ಹರಿಸಿ ಆಶೀರ್ವದಿಸಿ ಅಂತ ಕೇಳ್ಕೊಳ್ತೀವಿ. ಇದಾಗಿತ್ತು ಇವತ್ತಿನ ವಿಶೇಷವಾಗಿ.